ವಿಧಾನ ಪರಿಷತ್ ಚುನಾವಣೆಗೆ ಕಾಂಗ್ರೆಸ್ನ 5ನೇ ಅಭ್ಯರ್ಥಿಯನ್ನು ಕಣಕ್ಕಿಳಿಸಲಾಗಿದೆ. ಕಾಂಗ್ರೆಸ್ ಅಭ್ಯರ್ಥಿ ವಿನಯ್ ಕಾರ್ತಿಕ್ ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ದಾರೆ. ಸಿಎಂ ಡಿಕೆ ಶಿವಕುಮಾರ್ ಅವರ ಪರಮಾಪ್ತ ವಿನಯ್ ಕಾರ್ತಿಕ್ಗೆ ಸಿಎಂ ಡಿಕೆಶಿ, ಕೆಪಿಸಿಸಿ ಅಧ್ಯಕ್ಷ ಹರಿಪ್ರಸಾದ್, ಸಚಿವ ಬೈರತಿ ಸುರೇಶ್, ಶಾಸಕ ಹ್ಯಾರಿಸ್ ಸಾಥ್ ಕೊಟ್ಟಿದ್ದಾರೆ. 4 ಅಭ್ಯರ್ಥಿಗಳನ್ನು ಮಾತ್ರ ಕಣಕ್ಕಿಳಿಸಲಾಗುತ್ತೆ ಅಂತ ಹೇಳಿ ಅಂದುಕೊಂಡಿತ್ತು. ಆದರೆ ಈಗ 5ನೇ ಅಭ್ಯರ್ಥಿಯನ್ನು ಕಣಕ್ಕಿಳಿಸಲಾಗಿದೆ. ಸೊ ಹೀಗಾಗಿ ಗೆಲುವಿಗೆ ಬೇಕಾದ ಮತಗಳ ತೆಗೆದುಕೊಂಡು ಬರೋದು ಹೇಗೆ ಅನ್ನೋದು ಕೂಡ ಈಗ ಪ್ರಶ್ನೆಯಾಗಿ ಕಾಣಿಸುತ್ತೆ. ವಿನಯ್ ಕಾರ್ತಿಕ್ ಗೆಲುವು ಕಷ್ಟ ಸಾಧ್ಯ ಆದರೂ ಕೂಡ ಡಿಕೆ ಶಿವಕುಮಾರ್ ಆತ್ಮವಿಶ್ವಾಸದಲ್ಲಿದ್ದಾರೆ. ಅಡ್ಡ ಮತದಾನ ಆಗುತ್ತಾ? ಹಾಗಾದರೆ ಬೇರೆ ಪಕ್ಷದ ಶಾಸಕರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು 5ನೇ ಅಭ್ಯರ್ಥಿಯ ಪ್ರಯೋಗ ಆಗಿದೆಯಾ? ಇದೆಲ್ಲವೂ ಕೂಡ ಈಗ ಚರ್ಚೆ ಆಗ್ತಾ ಇದೆ. 5ನೇ ಅಭ್ಯರ್ಥಿಯ ಪ್ರಯೋಗದಿಂದ ಅಥವಾ ನಾಮಪತ್ರ ಸಲ್ಲಿಕೆಯಿಂದ JDS ಮತ್ತು BJP ಶಾಸಕರನ್ನು ಹಿಡಿದಿಟ್ಟುಕೊಳ್ಳುವ, ಅಡ್ಡ ಮತದಾನ ಆಗದಂತೆ ನೋಡಿಕೊಳ್ಳುವ ಕೆಲಸ ನಡೆಯಬೇಕಾಗತ್ತೆ. ತಮ್ಮ ಶಾಸಕರನ್ನು ಬಿಗಿ ಹಿಡಿದುಕೊಂಡು ಅಡ್ಡ ಮತದಾನ ಆಗದಂತೆ, ವಿನಯ್ ಕಾರ್ತಿಕ್ ಗೆಲುವು ಕಾಣದಂತೆ BJP ಮತ್ತು JDSನ ಶಾಸಕರನ್ನು ಹಿಡಿದಿಟ್ಟುಕೊಳ್ಳುವಂಥ ಪ್ರಯಾಸಕರ ಕೆಲಸವನ್ನು ಮಾಡಬೇಕಾಗತ್ತೆ. ಸೊ ಅಂಥ ಸನ್ನಿವೇಶವನ್ನು ಈಗ ವಿನಯ್ ಕಾರ್ತಿಕ್ ಅಭ್ಯರ್ಥಿ ನಾಮಪತ್ರ ಸಲ್ಲಿಕೆಯಿಂದ ಸೃಷ್ಟಿಯಾಗಿದೆ.